ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಅತ್ಯಂತ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಇದೇ ಮೊದಲ ಬಾರಿಗೆ ಆಸ್ಪತ್ರೆಯ ಆವರಣದಲ್ಲಿ ಪರಿಸರ ಸ್ನೇಹಿ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ವಿಶಿಷ್ಟ ಚಾಲನೆಯನ್ನ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ನಾಗಭೂಷಣ್ ಹಾಗೂ ಅವರ ತಂಡದ ವತಿಯಿಂದ ಆಸ್ಪತ್ರೆಯ ವೈದ್ಯರನ್ನ ಭವ್ಯವಾಗಿ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಭಾವುಕರಾಗಿ ಮಾತನಾಡಿದ ನಾಗಭೂಷಣ್ ಅವರು ತನ್ನ ತಂದೆಯ ಪ್ರಾಣ ಉಳಿಸುವ ಮೂಲಕ ವೈದ್ಯರು ತಮಗೆ ಆಸರೆಯಾಗಿದ್ದಾರೆ. ಇನ್ನು ವೈದ್ಯೋ ನಾರಾಯಣೋ ಹರಿ ಎಂಬ ಗಾದೆ ಮಾತು ಅಕ್ಷರಶಃ ಸತ್ಯ. ವೈದ್ಯರನ್ನ ನಾವೆಲ್ಲರೂ ದೇವರಂತೆ ಗೌರವಿಸಬೇಕು ಎಂದು ಕೃತಜ್ಞತೆಯನ್ನ ಸಲ್ಲಿಸಿದರು. ಇನ್ನು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಹಾಗೂ ಹಿರಿಯ ವೈದ್ಯರಾದ ಡಾಕ್ಟರ್ ಶಿವಕುಮಾರ್ ಅವರು ಮಾತನಾಡಿ ತಮ್ಮ ಆಸ್ಪತ್ರೆಯ ಇತಿಹಾಸದಲ್ಲೇ ಇಷ್ಟು ಅದ್ಧೂರಿಯಾಗಿ ಮತ್ತು ಪ್ರೀತಿಯಿಂದ ಎಂದೂ ಕೂಡ ವೈದ್ಯರ ದಿನಾಚರಣೆಯನ್ನ ಸಾರ್ವಜನಿಕರು ಆಚರಿಸಿರಲಿಲ್ಲ. ನಾಗಭೂಷಣ್ ತಂಡದ ಈ ಕಾರ್ಯಕ್ಕೆ ತಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಎಂದಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿದ ಅವರು ಆಸ್ಪತ್ರೆಗೆ ಇನ್ನೂ ಹೆಚ್ಚಿನ ವೈದ್ಯರ ಅಗತ್ಯವಿದ್ದು ಸಾಕಷ್ಟು ಸುಧಾರಣೆಗಳಾಗಬೇಕಿದೆ. ಈ ಕುರಿತು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಆಸ್ಪತ್ರೆಯನ್ನ ಮತ್ತಷ್ಟು ಇಂಪ್ರೂವ್ ಮಾಡ್ತೇವೆ ಎಂದು ತಿಳಿಸಿದರು. ಈ ವೈದ್ಯಕೀಯ ಹಬ್ಬದ ದಿನದಂದು ಆಸ್ಪತ್ರೆಯ ಪ್ರಮುಖ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ತಿಪ್ಪೇಸ್ವಾಮಿ, ಮೂಳೆ ತಜ್ಞರು, ಕಣ್ಣಿನ ವೈದ್ಯರು ಹಾಗೂ ಆಸ್ಪತ್ರೆಯ ಸಮಸ್ತ ಶುಶ್ರೂಷಕರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಗಣ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಇವತ್ತು ನಾವು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದೀವಿ. ದಿನನಿತ್ಯವೂ ಶ್ರಮಿಸುತ್ತಿರುವ ವೈದ್ಯ ಅಧಿಕಾರಿಗಳ ಇವತ್ತು ದಿನಾಚರಣೆಯಾಗಿದೆ. ಹಗಲಿರುಳು ಶ್ರಮಿಸುತ್ತಿರುವ ಇವತ್ತು ವೈದ್ಯ ಅಧಿಕಾರಿಗಳ ಒಂದು ದಿನಾಚರಣೆ. ಇವತ್ತು ವೈದ್ಯರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿ ಸೇವೆ ಕೊಡ್ತಾರೆ ಅವರು, ಯಾವ ರೀತಿ ಇವತ್ತು ವೈದ್ಯರ ದಿನಾಚರಣೆ ಆಗಿರೋದ್ರಿಂದ ಏನೆಲ್ಲ ಅವರು ನಮ್ಮ ಸುದ್ದಿವಾಹಿನಿ ಮುಂದೆ ಹಂಚ್ಕೊಳ್ತಾರೆ ಅಂತಂದು ಕೇಳ್ತಾ ಹೋಗ್ತೀನಿ. ಬನ್ನಿ ವೀಕ್ಷಕರು, ಇವತ್ತು ವೈದ್ಯರ ದಿನಾಚರಣೆ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದ್ರೆ ಇವತ್ತು ವೈದ್ಯರು ಬಹಳಷ್ಟು ಶ್ರಮಗಳನ್ನ ಪಟ್ಟಿರ್ತಾರೆ. ಈಗ ನಾವು ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಾಲೂಕು ಆಸ್ಪತ್ರೆಯಲ್ಲಿ ಇದ್ದೀವಿ. ಸಿಎಂ ಅವರು ನಮ್ಮ ಜೊತೆ ಇದ್ದಾರೆ, ಶಿವಕುಮಾರ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ವೈದ್ಯರ ದಿನಾಚರಣೆ ಇವತ್ತು ಯಾವ ರೀತಿ ಇಷ್ಟು ದಿನಗಳ ಬಂದಿರ್ತಕ್ಕಂಥ ದಾರಿ ಆಗಿರ್ಬೋದು, ಯಾವ ರೀತಿ ಆಗಿರ್ಬೋದು ಅವ್ರು ಮಾತಾಡಿಸ್ತಾರೆ. ಸರ್ ನಮಸ್ತೆ ಸರ್. ಮೊದಲನೇದಾಗಿ ವೈದ್ಯರ ದಿನಾಚರಣೆಯ ಶುಭಾಶಯಗಳು ಸರ್. ಇವತ್ತು ವೈದ್ಯರ ದಿನಾಚರಣೆ ಇದೆ. ಹಾಗಾಗಿ ಇಷ್ಟು ಇರ್ತಕ್ಕಂಥ ವೈದ್ಯರಾಗಿದ್ದ ದಾರಿಗಳು ಇನ್ನು ಎಷ್ಟು ವರ್ಷ ವೈದ್ಯ ವೃತ್ತಿಯನ್ನ ನಡೆಸುತ್ತಾ ಬಂದಿದ್ದೇನೆ. ಸರ್ಕಾರಿ ಸೇವೆಯಲ್ಲಿ ಕಳೆದ 33 ವರ್ಷಗಳಿಂದನೂ ವೈದ್ಯಕೀಯ ವೃತ್ತಿಯನ್ನು ನಡೆಸುತ್ತಾ ಬಂದಿದ್ದೇನೆ. ವೈದ್ಯ ವೃತ್ತಿಯಾದಂತಹ ಒಂದು ಪವಿತ್ರವಾದ ವೃತ್ತಿ. ಅದು ಸಾರ್ವಜನಿಕ ಸೇವೆಯಲ್ಲಿ ಬಹಳಷ್ಟು ನಮ್ಮ ಶ್ರಮವನ್ನ ವಹಿಸಿಕೊಂಡು ರೋಗಿಗಳ ಶುಶ್ರೂಷೆಯಲ್ಲಿ ಹೆಚ್ಚು ನಿಗಾವಹಿಸಿ ಕರ್ತವ್ಯವನ್ನು ನಿರ್ವಹಿಸಿಕೊಳ್ಳುವಂತಹ ಒಂದು ಪವಿತ್ರವಾದ ವೃತ್ತಿ. ಈ ವೃತ್ತಿಯನ್ನ ಬಹಳ ಖುಷಿಯಿಂದ ನಡೆಸ್ಕೊತಾ ಬಂದಿದ್ದೇನೆ. ಈ ವೃತ್ತಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತವೆ. ಅಂದ್ರೆ ರೋಗಿಗಳ ಶುಶ್ರೂಷೆಯಲ್ಲಿ ಮಾಡುವಾಗ ವೈದ್ಯ ನಾರಾಯಣ ಹರಿ ಅನ್ನೋ ತರ ಜನ ಎಲ್ಲ ತಿಳ್ಕೊಂಡಿರ್ತಾರೆ. ಆದ್ರೂ ಕೆಲವೊಂದು ಕಷ್ಟದ ಸಂದರ್ಭದಲ್ಲಿ ವೈದ್ಯರ ಮೇಲೆ ಗಲಾಟೆ ಮಾಡ್ತಕ್ಕಂಥದ್ದು, ಸಾರ್ವಜನಿಕ ಸೇವೆಗೆ ಅಡ್ಡಿಪಡಿಸ್ತಕ್ಕಂಥದ್ದು ಆಗ್ತಾ ಇರ್ತವೆ. ಆದ್ರೂ ನಾವು ಅದಕ್ಕೆ ಎದೆಗುಂದದೆ ನಮ್ಮ ವೃತ್ತಿಯ ಧರ್ಮ ಏನಿರುತ್ತೋ ಅದೇ ವೃತ್ತಿಯನ್ನು ಪಾಲಿಸಿಕೊಂಡು ರೋಗಿಗಳ ಸೇವೆಯಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ಶುಶ್ರೂಷೆಯನ್ನು ಮಾಡುತ್ತೇವೆ. ಸಾರ್ವಜನಿಕ ಆಸ್ಪತ್ರೆ ಹಗರಿಬೊಮ್ಮನಹಳ್ಳಿ ಸಾಕಷ್ಟು ಬಡ ರೋಗಿಗಳನ್ನ ತುಳುಕ್ತಾ ಇರ್ತದೆ. ಆಸ್ಪತ್ರೆ ಯಾವಾಗ ಬಂದ್ರೂ ಬಹಳಷ್ಟು ರಶ್ ಇರ್ತದೆ. ಆದರೂ ಸಹ ಇಲ್ಲಿ ಎಲ್ಲ ವೈದ್ಯರು ಶ್ರಮವಹಿಸಿ ತಮ್ಮ ತಮ್ಮ ಕರ್ತವ್ಯಗಳನ್ನ ರೋಗಿಗಳ ಶುಶ್ರೂಷೆಯಲ್ಲಿ ಪಾಲನೆ ಮಾಡುವಲ್ಲಿ ಯಶಸ್ವಿಯಾಗಿ ಕೆಲಸಗಳನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಅವರಿಗೆ ತುಂಬದ ಧನ್ಯವಾದಗಳು. ಹಾಗೂ ವೈದ್ಯ ವೃತ್ತಿಯನ್ನ ಸಾಕಷ್ಟು ಖುಷಿಯಿಂದ ಅನುಭವಿಸಿ ಮತ್ತೆ ರೋಗಿಗಳ ಸೇವೆಯಲ್ಲಿ ನಾವು ಒಳ್ಳೆ ಹೆಸರನ್ನು ಮಾಡುವಲ್ಲಿ ಬಹಳಷ್ಟು ಯಶಸ್ವಿಯಾಗಿದ್ದೇವೆ. ಅದಕ್ಕೂ ಸಹ ನನ್ನ ವೈದ್ಯ ವೃತ್ತಿಗೆ ತುಂಬದ ಧನ್ಯವಾದಗಳನ್ನು ಹೇಳ್ತೀನಿ. ತಮ್ಮ ಪರಿಚಯ? ನಾನು ಶಿವಕುಮಾರ್ ಪಿ, ಶಸ್ತ್ರಚಿಕಿತ್ಸಕರು, ಸಾರ್ವಜನಿಕ ಆಸ್ಪತ್ರೆ ಹಗರಿಬೊಮ್ಮನಹಳ್ಳಿ. ಕಳೆದ 1 ವರ್ಷದಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಇವತ್ತು ಹಗರಿಬೊಮ್ಮನಹಳ್ಳಿ ತಾಲೂಕಲ್ಲಿ ವಿಶೇಷವಾಗಿದ್ದಿರ್ತಕ್ಕಂಥ ವೈದ್ಯರ ದಿನಾಚರಣೆಯನ್ನು ವೈದ್ಯರ ಒಂದು ಗೌರವ ಅಂತಂದು ಹೇಳಿದರೆ ತಪ್ಪಾಗಲಾರ್ದು. ಯಾಕೆ ಅಂತಂದರೆ ಇವತ್ತು ವೈದ್ಯರ ದಿನಾಚರಣೆಯ ಅಂಗವಾಗಿ ಹೋರಾಟಗಾರರು ಅಂತಂದೇ ಹೇಳ್ಬೋದು. ಹೋರಾಟಗಾರರು ಅಂತ ಹೇಳ್ಬೋದು,
ಸಮಾಜ ಸೇವಕರು ಅಂತ ಹೇಳ್ಬೋದು. ನಾಗಭೂಷಣ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಹಗಲಿರುಳು ಶ್ರಮಿಸಿ ಕೆಲಸ ಮಾಡ್ತಕ್ಕಂಥ ವೈದ್ಯರಿಗೆ ಸನ್ಮಾನ ಮಾಡೋದಿದೆಯಲ್ಲ, ಅದು ಭಾಳ ದೊಡ್ಡದಾಗಿರ್ತಕ್ಕಂಥದ್ದು. ಇವತ್ತು ನಾಗಭೂಷಣ್ ಅವರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಅಂತ ಅವ್ರ ಜೊತೆ ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ವಿಶ್ವ ವೈದ್ಯರ ದಿನಾಚರಣೆ, ಅದನ್ನು ಗುರುತಿಸಿ ವೈದ್ಯರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ನಿಮ್ಮಲ್ಲಿ ಮೂಡಿಬಂದಿದೆ. ಯಾವ ರೀತಿ ಮೂಡಿಬಂತು ಮತ್ತು ವೈದ್ಯರನ್ನ ಯಾವ ರೀತಿ ಕಾಣ್ತಾ ಇದೆ? ಇವತ್ತು ಸಮಾಜದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಗೌರವ ಸೂಚಕವಾಗಿ ನೋಡ್ತಕ್ಕಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದು ವೈದ್ಯರು. ಅದಕ್ಕೋಸ್ಕರವಾಗಿ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಸಮರ್ಪಿಸೋದಕ್ಕಾಗಿ ಇವತ್ತು ವೈದ್ಯರ ದಿನ ಅಂತ ಹೇಳಿದರೆ, ಡಾಕ್ಟರ್ ಬಿಧನ್ ಚಂದನ್ ಅವರು 1991ರಿಂದ ಈ ಒಂದು ವೈದ್ಯರ ದಿನಾಚರಣೆಯನ್ನು ಆರಂಭ ಮಾಡ್ತಾ ಬಂದರು. ಅದು ಕ್ರಮೇಣವಾಗಿ ಸಾಗ್ತಾ ಬಂತು. ಇವತ್ತು ವೈದ್ಯರು ಇಲ್ಲ ಅಂದರೆ ಬದುಕು ಇಲ್ಲ ಅಂತಕ್ಕಂತಹ ಭಾವನೆಯೊಂದಿಗೆ ಇವತ್ತು ಬಡವರಿರ್ಬೋದು, ನಿರ್ಗತಿಕರಿಗಿರ್ಬೋದು, ಎಲ್ಲರಿಗೂ ಇವತ್ತು ಸ್ಪಂದಿಸುವುದಂಥ ಒಂದು ವೃತ್ತಿ ಅಂತ, ವಿಶೇಷ ವೃತ್ತಿ ಅಂತ ಹೇಳಿದರೆ ಅದು ವೈದ್ಯಕೀಯ ವೃತ್ತಿ. ಹಾಗಾಗಿ ಇವತ್ತು 1/7/2026 ಪ್ರತಿ ವರ್ಷ ಕೂಡ ವೈದ್ಯರ ದಿನಾಚರಣೆಯನ್ನು ಮಾಡ್ತಾರೆ. ವಿಶೇಷವಾಗಿ ರಾಷ್ಟ್ರೀಯ ವೈದ್ಯರ ಹಾಗೂ ಸಿಬ್ಬಂದಿಗಳ ದಿನಾಚರಣೆಯ ಶುಭಾಶಯಗಳನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಸರ್, ಈಗ ವೈದ್ಯರಿಗೆ ಸನ್ಮಾನ ಮಾಡಬೇಕು, ಅವರು ಹಗಲುಗಳು ಶ್ರಮಿಸ್ತಾರೆ. ನಿಮಗೆ ಯಾವ ರೀತಿ ಅವರಿಗೆ ಸನ್ಮಾನ ಮಾಡಬೇಕನ್ನೋದು ಮನವರಿಕೆ ಆಯಿತು? ಈಗ ನಾವು ದಿನನಿತ್ಯದ ಜೀವನದಲ್ಲಿ ನೋಡ್ತಾ ಇದ್ದೀವಿ, ಭಾಳಷ್ಟು ದುಬಾರಿಯ ಆಸ್ಪತ್ರೆಗಳಿಗೆ ಮೊರೆ ಹೋಗಲಿಕ್ಕೆ ಇವತ್ತು ನಮಗೆ ಬಡವರಿಗೆ ಇರ್ಬೋದು, ಈ ಒಂದು ನಿರ್ಗತಿಕರಿಗೆ ಇರ್ಬೋದು, ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಇವತ್ತು ಸರ್ಕಾರಗಳು ರೂಪಿಸಿರ್ತಕ್ಕಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ವೈದ್ಯರಿಗೆ ಮೊರೆ ಹೋಗಬೇಕಾಗ್ತದೆ. ಹಾಗಾಗಿ ಅವರನ್ನು ನಮ್ಮ ಹಗರಿಬೊಮ್ಮನಹಳ್ಳಿಯಾಗಿ ವಿಶೇಷವಾಗಿ ನಮ್ಮ ವೈದ್ಯರನ್ನು ನಾವು ಬಿಟ್ಟುಕೊಡಬಾರ್ದು ಅನ್ನುವಂತಹ ಉದ್ದೇಶದೊಂದಿಗೆ ಅವರನ್ನು ನಾವು ಹುರಿದುಂಬಿಸಿ ಅವರಿಗೆ ಒಂದಿಷ್ಟು ನಾವು ಬೆಂಬಲವನ್ನು ಸೂಚಿಸುತ್ತಾ ಒಂದು ಅವ್ರನ್ನ ಇನ್ನೂ ನಮ್ಮ ಕೆಲಸ ಮಾಡಲಿಕ್ಕೆ ಅವರಿಗೆ ಒಂದಿಷ್ಟು ಹುರಿದುಂಬಿಸುವ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಅವರಿಗೆ ನಾವು ಒಂದು ಸಣ್ಣ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಸ್ ಸರ್. ಸರ್, ತಮ್ಮ ಪರಿಚಯ? ನಾವು ಮೂಲತಃ ಗದ್ದಿಕೇರಿಯವರು, ಹುಟ್ಟಿದ್ದು ಗದ್ದಿಕೇರಿ, ವಿದ್ಯಾಭ್ಯಾಸ ಎಲ್ಲ ಬೆಳೆದಿದ್ದು ಎಲ್ಲ ಬಳ್ಳಾರಿಯಲ್ಲಿ ಬೆಳೆದಿದ್ದು. ನಾವೇನು ರೈತಾಪಿ ಕುಟುಂಬ ವರ್ಗದಿಂದ ಬಂದಿರತಕ್ಕಂತಹ ಸಾಮಾನ್ಯರಲ್ಲೇ ಸಾಮಾನ್ಯ ವ್ಯಕ್ತಿ ನಾನು. ಇವತ್ತೇನೋ ಒಂದಿಷ್ಟು ನಮ್ಮ ವಿಚಾರ ಏನಂದರೆ, ನಮ್ಮ ತಂದೆಯವ್ರದ್ದೇ ಈಗ ಒಂದು ವಾರದ ಕೆಳಗಡೆ ಇದೇ ಆಸ್ಪತ್ರೆಯಲ್ಲಿ ಹರ್ನಿಯ ಆಪ್ರೇಷನನ್ನು ನಾನೇ ಸ್ವತಃ ಖುದ್ದು ನಿಂತ್ಕೊಂಡು ಆಪ್ರೇಷನ್ ಮಾಡಿಸ್ಕೊಂಡು ಹೋಗಿದ್ದೀನಿ. ಆ ಒಂದು ಕಾರಣದಿಂದ ಅನೇಕ ದಿನನಿತ್ಯದಲ್ಲಿ 3-4 ಆಪ್ರೇಷನ್ಗಳು ಕೂಡ ಮಾಡ್ತಾಯಿದ್ದಾರೆ. ಆ ಒಂದು ಮನೋಭಾವ ಇಟ್ಕೊಂಡು ವೈದ್ಯರಿಗೆ ಒಂದಿಷ್ಟು ಏನೋ ಗೌರವ ಸೂಚಕ ಮಾಡೋಣ ಅನ್ನುವಂತಹ ಮಹತ್ವಾಕಾಂಕ್ಷೆಯೊಂದಿಗೆ ಇವತ್ತು ನಾವು ಇದನ್ನೆಲ್ಲ ಹಮ್ಮಿಕೊಂಡಿದ್ದೀವಿ. ನಾನು ವೃತ್ತಿಯಲ್ಲಿ ಬಂದು ಗುತ್ತಿಗೆದಾರನು, ಒಂದು PWD ಆಗಿ ಕ್ಲಾಸ್ 1 ಲೈಸೆನ್ಸ್ ಹೋಲ್ಡರ್ ಕೂಡ ಆಗಿದ್ದೀನಿ. ಅದ್ರ ಜೊತೆಗೆ ನಮ್ಮದು ಕಮರ್ಷಿಯಲ್ ಒಂದು ಆಟೋಮೊಬೈಲ್ಸನ್ನು ಮಾಡ್ಕೊತ ಹೊರಟಿದ್ದೀನಿ. ನಮ್ಮ ದುಡಿಮೆಯ ಒಂದಿಷ್ಟು ಭಾಗವನ್ನು ಸಮಾಜಕ್ಕಾಗಿ ವಿನಿಯೋಗಿಸುತ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯೊಂದಿಗೆ ಹೊರಟಿದ್ದೀವಿ. ಸರ್, ಮೊದಲನೇದಾಗಿ ಡಾಕ್ಟರ್ ದಿನಾಚರಣೆಯ ಶುಭಾಶಯಗಳು. ಸರ್, ನೀವು ಕೆಲಸ ಮಾಡಿದರೆ ಭಾಳಷ್ಟು ವೈದ್ಯರಿಗೆ ನೀವು ವೈದ್ಯರ ಒಂದು ವೃತ್ತಿಯಲ್ಲಿ ಯಶಸ್ಸನ್ನು ಕಂಡಿದ್ದೀರ. ಆದರೂ ನಿಮ್ಮ ಕೈಗಳಿಂದ ಭಾಳಷ್ಟು ರೋಗಗಳು ನಿವಾರಣೆ ಆಗಿದೆ. ಇವತ್ತು ವೈದ್ಯರ ದಿನಾಚರಣೆ ನಿಮಗೆ ಹೇಗೆ ಅನಿಸುತ್ತೆ? ಇವತ್ತು ವೈದ್ಯರ ದಿನಾಚರಣೆ, ಮೊದಲನೇದಾಗಿ ವೈದ್ಯರ ದಿನಾಚರಣೆ ಶುಭಕೋರುವ ತಮಗೂ ಹಾಗೂ ಎಲ್ಲ ಹಗರಿಬೊಮ್ಮನಹಳ್ಳಿ ನಾಗರಿಕರಿಗೂ ತುಂಬುವುದೇ ಧನ್ಯವಾದ ಹೇಳ್ತೀನಿ. ನಾವು ವೈದ್ಯರಾಗಿ ನಾವು ಸೇವಾ ಮನೋಭಾವನೆಯಿಂದ ಕರ್ತವ್ಯವನ್ನು ನಿರ್ವಹಿಸಬೇಕು. ನನ್ನ ಮನಸ್ಫೂರ್ತಿಯಾಗಿ ನಾನು ಸೇವಾ ಮನೋಭಾವನೆಯಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾನು ಸುಮಾರು 4 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ. ಹಗರಿಬೊಮ್ಮನಹಳ್ಳಿ ಜನತೆ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ನನ್ನ ಒಂದು ಮನೋಸ್ಥೈರ್ಯವನ್ನು ಹೆಚ್ಚಿದ್ದಾರೆ. ಎಲ್ಲ ತುಂಬ ಕೋಆಪರೇಟ್ ಮಾಡಿ ಚೆನ್ನಾಗಿ ನನಗೆ ಸೇವೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಹಾಗೂ ನನ್ನ ಈ ಸಾರ್ವಜನಿಕ ಆಸ್ಪತ್ರೆಯ ಸಕುಟುಂಬ ಸಪರಿವಾರ ಅಂತ ನಮ್ಮ ಸಿಬ್ಬಂದಿ ವರ್ಗದವರು, ವೈದ್ಯರು ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಈಗ ನಾನು ತಾತ್ಕಾಲಿಕವಾಗಿ ನಾನು ಜಿಲ್ಲಾಸ್ಪತ್ರೆ ದಾವಣಗೆರೆಗೆ ನಾನು ವರ್ಗಾವಣೆ ಬಂದು ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲ ವೈದ್ಯ ಮಿತ್ರರಿಗೂ
ಹಾಗೂ ಎಲ್ಲರಿಗೂ ನಾನು ಹೇಳೋದು ಏನು ಅಂದರೆ ವೈದ್ಯರಾಗಿ ನಾವು ಸೇವಾ ಮನೋಭಾವನೆಯಿಂದ ಕೆಲಸ ಮಾಡಬೇಕು.